ಪ್ರೆಸೆಂಟಿಂಗ್ ಕ್ರಿಸ್ಪಿ ಆಲೂ ಬೈಟ್ಸ್ ವಿತ್ ಗಾರ್ಲಿಕಿ ಚೀಸ್ ಡಿಪ್. ಹೆಸರು ಕೇಳಿದ್ರೆ ಸಕ್ಕದಾಗಿದೆ ಡಿಶ್ಶು ಅಂತ ಅನ್ನಿಸ್ತಾ ಇದೆ ಅಲ್ವಾ? ನಂಗೂ ಹಂಗೆ ಅನ್ಸಿತ್ತು. ಸೂಪರ್ ಹಿಟ್ ಆಗುತ್ತೆ ಅನ್ಕೊಂಡಿದ್ದು ಫ್ಲಾಪ್ ಆಗೋ ಲೆವೆಲ್ ವರ್ಗೂ ಹೋಗಿ ಎಳ್ಕೊಂಡ್ಬಂದು ಒಂದು ಹಂತಕ್ಕೆ ತಂದಿರೋ ಅಂತ ಡಿಶ್ ಇದು. ಏನಿದ್ರ ಮರ್ಮ ತಿಳ್ಕೊಳ್ಳೋಣ ಬನ್ನಿ. ರಗಡಾ ಪ್ಯಾಟೀಸ್ ಮಾಡೋಣ ಅಂತ ಆಲೂಗೆಡ್ಡೆ ಒಂದು 5 kg ತರಿಸ್ಬಿಟ್ಟಿದ್ದಾಯ್ತು. ಆದ್ರೆ ಅದು ಪ್ಲಾನ್ ಕ್ಯಾನ್ಸಲ್ ಆಗಿ ಆಮೇಲೆ ಸ್ಟಾರ್ಟರ್ ಏನಾದ್ರು ಮಾಡೋಣ ಅಂತ ಆಲೂಗೆಡ್ಡೆ ಎಲ್ಲ ಬೇಯಿಸಿ ಅದನ್ನ ತುರ್ದಿಟ್ಕೊಂತಾ ಇದೀನಿ. ಈ ಗ್ರೇಟೆಡ್ ಆಲೂಗೆಡ್ಡೆಗೆ ಕಾರ್ನ್ ಫ್ಲೋರು, ಮೈದಾ, ಗ್ರೀನ್ ಚಿಲ್ಲಿ ಪೌಡರು ಮತ್ತೆ ಸಾಲ್ಟ್ ಹಾಕಿ ಕಲಿಸ್ಬೇಕು. ಆದ್ರೆ ಕಲ್ಸದ್ಮೇಲೆ ಯಾಕೋ ಪ್ಲೇನ್ ಪಾಪಣ್ಣ ತರ ಕಾಣಿಸ್ತಾ ಇದೆ. ಏನಾದ್ರೂ ಕಲರ್ಫುಲ್ ಆಗಿರ್ಬೇಕಲ್ಲ ಅಂತ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಆಡ್ ಮಾಡಿದ್ದಾಯ್ತು. ಬ್ರೆಡ್ ಕ್ರಮ್ಸ್ ನೆಲ್ಲ ಸ್ಟಾಕ್ ಇಟ್ಕೊಳ್ಳೋಂಥವ್ರಲ್ಲ ನಾವು. ಇರೋ ಬ್ರೆಡ್ ನ ಪುಡಿ ಮಾಡ್ಬಿಟ್ಟು ಹಾಕೋ ಅಂತವ್ರು. ಒಂದ್ ಪುಟಾಣಿ ಗ್ಲಾಸ್ ಬೌಲ್ ಅಲ್ಲಿ ಕೆಳಗಡೆ ಚೀಸ್ ಡಿಪ್ ಹಾಕ್ಬಿಟ್ಟು ಅದ್ರ ಮೇಲೆ ಫ್ರೈ ಮಾಡಿರೋ ದೊಡ್ಡ ದೊಡ್ಡ ಆಲೂ ಬೋಂಡಾ ತರ ಇರೋ ಬೈಟ್ಸ್ ನ ಇಟ್ಟು ಅದ್ರ ಮೇಲೆ ಟೂತ್ ಪಿಕ್ ಸಿಕ್ಸಿ ಏನ್ ಜಿಂಗ್ ಜಾಂಗ್ ಆಗಿ ಡೆಕೋರೇಟ್ ಮಾಡೋಣ ಅಂತೆಲ್ಲ ಫುಲ್ ಐಡಿಯಾ ಮಾಡಿಬಿಟ್ಟು ಒಂದು ದೊಡ್ಡ ಉಂಡೆ ಫ್ರೈ ಮಾಡಕ್ ಬಿಟ್ಟೆ. ಆದ್ರೆ ಎಷ್ಟೇ ಕಮ್ಮಿ ಉರಿಲಿ ಬೇಯಿಸಿದ್ರು ಆ ಉಂಡೆ ಹೊರಗ್ ಮಾತ್ರ ಬೇಯ್ತಾ ಇದೆ, ಒಳಗ್ ಬೇಯ್ತಾನೆ ಇಲ್ಲ. ಕೊನೆಗೆ ಏರ್ ಫ್ರೈಯರ್ ಅಲ್ಲೂ ಒಂದ್ಸತಿ ಬೇಕ್ ಮಾಡಿ ಆಮೇಲೆ ಫ್ರೈ ಮಾಡೋಣ ಅಂತ ಬೇಕ್ ಮಾಡಿದ್ರು ಒಳಗಡೆ ಬೇಯ್ತಾ ಇಲ್ಲ. ಉನ್ನತಿ ಹತ್ರನೂ ಕೂರಿಸ್ಬಿಟ್ಟು ದೊಡ್ಡ ದೊಡ್ಡ ಉಂಡೆ ಕಟ್ಟಿಸ್ಬಿಟ್ಟಿದ್ದೆ. ಇದು ಯಾಕೋ ಐಡಿಯಾ ಫ್ಲಾಪ್ ಆಗುತ್ತೆ ಅಂತ ಹೇಳಿ ಮತ್ತೆ ಅದನ್ನ 3 ಪಾರ್ಟ್ಸ್ ಮಾಡಿ ಮತ್ತೆ ಉಂಡೆ ಕಟ್ಟಿ ಮತ್ತೆ ಒಂದು ಬ್ಯಾಚ್ ಫ್ರೈಯಿಂಗ್ ಇಟ್ಟಿದ್ದಾಯ್ತು. ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದು ಯಾಕೋ ಸರಿ ಬರ್ತಾ ಇಲ್ಲ ಅಂತ ಒಂದು ಸ್ಟೇಜ್ ಅಲ್ಲಿ ಅನ್ಸಿದ್ರು. ಆಮೇಲೆ ಹೆಂಗೋ ಒಂದ್ ಬಚಾವ್ ಆಯ್ತಲ್ಲ ಅನ್ನೋದೇ ಖುಷಿ. ಫೈನಲಿ ಒಂದ್ 4 ಬ್ಯಾಚ್ ಫ್ಯಾನ್ಸಿಯಾಗಿ ಹೆಸರಿಟ್ಟಿರೋ ಈ ಪೊಟ್ಯಾಟೊ ಬೈಟ್ಸ್ ನ ಫ್ರೈ ಮಾಡಿ ಒಂದ್ ಹಂತಕ್ಕೆ ತಂದಿದ್ದಾಯ್ತು. ಇದ್ರ ಮಧ್ಯದಲ್ಲಿ ಚೀಸ್ ಡಿಪ್ ಕೂಡ ರೆಡಿ ಮಾಡ್ಕೊಂಡೆ. ಆಲಿವ್ ಆಯಿಲ್ ಅಥವಾ ಅವಕ್ಯಾಡೋ ಆಯಿಲ್ ಅಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಎಳ್ಳು ಮತ್ತೆ ಹಸಿ ಮೆಣಸಿನಕಾಯಿನೂ ಹಾಕೋಬೇಕು. ಇದನ್ನ ಕ್ರೀಮ್ ಚೀಸ್ ಜೊತೆಗೆ ಮಿಕ್ಸ್ ಮಾಡಿ ಜೊತೆಗೆ ಸಾಲ್ಟು ಹಾಕಿ ಬ್ಲೆಂಡ್ ಮಾಡಿ ಅದಕ್ಕೆ ಸ್ವಲ್ಪ ಪಾರ್ಸ್ಲೆ ಹಾಕೋಬೇಕು. ಪಾರ್ಸ್ಲೆ ಎಲ್ಲ ಇರ್ಲಿಲ್ಲ, ಕೊತ್ತಂಬರಿ ಸೊಪ್ಪೆ ಇದ್ದಿದ್ದು, ಅದನ್ನೇ ಹಾಕಿ ಮಿಕ್ಸ್ ಮಾಡಿದ್ರೆ ಡಿಪ್ ರೆಡಿ ಆಗೋಯ್ತು. ಒಂದೊಂದೇ ಬೌಲ್ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ಫ್ಯಾನ್ಸಿಯಾಗಿ ತಗೊಂಡ್ ಹೋಗಬೇಕು ಅನ್ಕೊಂಡಿದ್ದ ಈ ಸ್ಟಾರ್ಟರ್ ಏನೇನೋ ಎಡವಟ್ಟಾಗಿ ಟೈಮು ಜಾಸ್ತಿ ಎಳ್ಕೊಂಡು ಹೋಗಿ ಹೆಂಗೋ ಸಿಂಪಲ್ ಆಗಿ ಅರೇಂಜ್ ಮಾಡ್ಕೊಂಡು ಹೋದ್ರೆ ಸಾಕಾಯ್ತು ಅನ್ನೋ ಲೆವೆಲ್ಗೆ ತಂದಿಡ್ತು.